ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡರ್ಡ್ ಮಾರಂಜನೆ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಮೊದಲಿಗೆ ಮದನ್ ಫೋಟೋನ ಇಟ್ಕೊಂಡು ಆ ವ್ಯಕ್ತಿನ ಹುಡುಕೊಂಡು ಒಂದು ಜಾಗಕ್ಕೆ ಬರ್ತಾರೆ. ಅಲ್ಲಿರೋ ಆಟೋ ಡ್ರೈವರ್ನ ಈ ವ್ಯಕ್ತಿನೆಲ್ಲ ನೋಡಿದ್ದೀರಾ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ, ಅಲ್ಲೊಂದು ಮನೆ ಇದೆಯಲ್ಲ ಸರ್, ಆ ಮನೆ ಮುಂದೆನೇ ಮಲಗಿರ್ತಾನೆ ನೋಡಿ ಅಂತ ಹೇಳ್ತಾರೆ. ಆಗ ಮದನ್ ಆ ಮನೆ ಹತ್ರ ಬರ್ತಾರೆ. ಅಲ್ಲಿ ಫೋಟೋದಲ್ಲಿರೋ ವ್ಯಕ್ತಿ ಮಲಗಿರ್ತಾರೆ. ಇವರೇ ನನ್ನ ಅಪ್ಪ ಅಂತ ಹೇಳಿ, ಅಪ್ಪ ಅಪ್ಪ ಎದ್ದೇಳಪ್ಪ ಅಂತ ಹೇಳಿ ಮದನ್ ಎಬ್ಬರಿಸ್ತಾರೆ. ಆಗ ವ್ಯಕ್ತಿ, ಯಾರೋ ನೀನು ಅಂತ ಕೇಳ್ತಾರೆ. ಆಗ ನಾನಪ್ಪ ನಿನ್ನ ಮಗ ಮದನ್, ವಿಜಯಾಂಬಿಕಾ ಮಗ ಅಂತ ಹೇಳ್ತಾರೆ. ಆಗ ವ್ಯಕ್ತಿ ಕೋಪದಲ್ಲಿ ಮದನ್ ಕಪಾಳ ಹೊಡಿತಾರೆ. ಅಯ್ಯೋ ಮುಟ್ಟಾಳ್ ನನ್ನ ಮಗನೇ, ನನಗಿನ್ನೂ ಮದುವೆನೇ ಆಗಿಲ್ಲ, ಇನ್ನು ಮಗ ಎಲ್ಲಿಂದ ಬರೋದಕ್ಕೆ ಸಾಧ್ಯ, ಸುಮ್ಮನೆ ಬಂದು ತಲೆ ತಿಂತಿದ್ಯಾ, ನನ್ನ ನಿದ್ದೆ ಎಲ್ಲ ಹಾಳು ಮಾಡಿದೆ ನೀನು ಅಂತ ಬೈದು ಅಲ್ಲಿಂದ ಹೋಗ್ತಾರೆ. ಆಗ ಮದನ್ಗೂ ಬೇಜಾರಾಗುತ್ತೆ. ಅಂದರೆ ಇವನು ನಮ್ಮ ಅಪ್ಪ ಅಲ್ವಾ, ಹಾಗಾದರೆ ಮಾಮ ಹತ್ರ ಇವನು ಫೋಟೋ ಯಾಕಿತ್ತು, ಅದೇನೇ ಆಗಲಿ ನಮ್ಮ ಅಪ್ಪನ ನಾನು ಹುಡುಕ್ತೀನಿ ಅಂತ ಯೋಚನೆ ಮಾಡ್ತಾ ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೂ ಕೂಡ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಲ್ಲ, ಆ ವ್ಯಕ್ತಿ ನಿಜವಾಗ್ಲೂ ನಮ್ಮ ಅಪ್ಪ ಅಲ್ವಾ? ಆ ವ್ಯಕ್ತಿ ಆಡಿದ ಮಾತಿನ ಮೇಲೆ ನನಗೆ ನಂಬಿಕೆನೇ ಬರ್ತಿಲ್ಲ. ಒಂದು ವೇಳೆ ಆ ವ್ಯಕ್ತಿ ಏನಾದರೂ ನಿಮ್ಮ ಅಪ್ಪ ಅಲ್ಲ ಅಂತ ನನ್ನ ಹತ್ರ ಏನಾದರೂ ಸುಳ್ಳು ಹೇಳಿದ್ನಾ? ಹೇಗಿದನ್ನೆಲ್ಲ ತಿಳ್ಕೊಳ್ಳೋದು? ಮಾಮ ಹತ್ರ ಅಪ್ಪನ ಬಗ್ಗೆ ಕೇಳಿದ್ರೆ ಮಾಮ್ ತುಂಬಾ ಇರಿಟೇಟ್ ಆಗ್ತಾರೆ. ಅಂದರೆ ಅಪ್ಪನ ಬಗ್ಗೆ ನನ್ನ ಹತ್ರ ಹೇಳೋಕ್ಕೆ ಇಷ್ಟ ಇಲ್ವೋ, ಇಲ್ಲ ಅಪ್ಪನ ಕಂಡ್ರೇ ಇಷ್ಟ ಇಲ್ವಾ? ಅಂಥ ವ್ಯಕ್ತಿನ ಅಮ್ಮ ಇಷ್ಟಪಡೋಕ್ಕಾದರೂ ಹೇಗೆ ಸಾಧ್ಯ ಅಂತಲೇ ಅರ್ಥ ಆಗ್ತಾ ಇಲ್ಲ. ಅಲ್ಲ, ನನ್ನಷ್ಟು ಉದ್ದ ಮಗ ಇದ್ದು ಕೂಡ ಇನ್ನೂ ಮದುವೆನೇ ಆಗಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾನೆ ಅಂತಂದರೆ ಅಮ್ಮ ಅಂಥವನ್ನ ಮದುವೆ ಆಗಿ ಎಷ್ಟೆಲ್ಲ ಕಷ್ಟಪಟ್ಟಿರ್ಬೋದು. ಒಂಟಿ ಹೆಂಗಸು ಈ ಸಮಾಜದಲ್ಲಿ ನನ್ನನ್ನು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ಬೋದು. ಛೇ, ನಮ್ಮ ಮಾಮ್ ಯಾವ ದೇವತೆಗೂ ಕೂಡ ಕಮ್ಮಿ ಇಲ್ಲ. ಅಂಥ ದೇವತೆ ಜೊತೆ ನಾನು ಎಷ್ಟು ಸರಿ ಜಗಳ ಆಡಿದ್ದೀನಿ, ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ. ಇನ್ಮೇಲೆ ಮಾಮ್ಗೆ ಯಾವುದೇ ಕಾರಣಕ್ಕೂ ನಾನು ಬೇಜಾರು ಮಾಡಬಾರ್ದು. ಅವ್ರನ್ನ ತುಂಬ ಪ್ರೀತಿಯಿಂದ ನೋಡ್ಕೊಬೇಕು. ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಲೇಬೇಕು. ಹೌದು, ಒಟ್ಟಿನಲ್ಲಿ ಮಾಮ್ ಮನಸ್ಸಿಗೆ ನನ್ನಿಂದ ಯಾವುದೇ ಕಾರಣಕ್ಕೂ ಬೇಜಾರಾಗದಿರೋ ಥರ ನಾನು ನಡ್ಕೊಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಅಲ್ಲಿಗೆ ಬರ್ತಾರೆ. ಮ್ಯಾಡಿ, ನೀನು ಯಾವಾಗ ಬಂದೆ ಅಂತ ಕೇಳ್ತಾರೆ. ಮ್ಯಾಡಿ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಮ್ಯಾಡಿ, ನೀನು ಬಂದಿದ್ದು ನೋಡಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ನೀನು ಜೈಲಿಂದ ಬಂದಿದ್ದೀಯಾ ಅಂತ ಸಾವಿತ್ರಿ ನನಗೆ ಫೋನ್ ಮಾಡಿ ಹೇಳಿದ್ಲು. ಅದು ಸರಿ, ನೀನು ಯಾಕೆ ನನಗೆ ಫೋನ್ ಮಾಡಲಿಲ್ಲ? ಪ್ರಚಾರಕ್ಕೂ ಯಾಕೆ ಬರಲಿಲ್ಲ ಮ್ಯಾಡಿ? ನೋಡು, ಅವತ್ತು ನನ್ನ ತಲೆಯಲ್ಲಿ ಬರೀ ಎಲೆಕ್ಷನ್ನು ಪ್ರಚಾರ ಇದೇ ವಿಷಯ ಓಡಾಡ್ತಿತ್ತು, ಅದಕ್ಕೆ ನಾನು ಆ ರೀತಿ ಎಲ್ಲ ಮಾತಾಡಿಬಿಟ್ಟೆ. ಪ್ಲೀಸ್ ಮ್ಯಾಡಿ, ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ತಾರೆ. ಆಗ ಬೇಜಾರೆಲ್ಲ ಏನಿಲ್ಲ ಬಿಡು ಮಾಮ್, ಪರವಾಗಿಲ್ಲ ಅಂತ ಮ್ಯಾಡಿ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಇಲ್ಲ ಮ್ಯಾಡಿ, ನಿನ್ನ ಮುಖ ನೋಡ್ತಿದ್ರೆ ನನಗೆ ಅರ್ಥ ಆಗ್ತಿದೆ, ನನ್ನ ಬಗ್ಗೆ ನಿನಗೆ ತುಂಬಾ ಬೇಜಾರಿದೆ ಅಂತ. ಮ್ಯಾಡಿ, ನಿನ್ನನ್ನು ಬಿಟ್ಟು ನನಗೆ ಯಾರೂ ಇಲ್ಲ ಮ್ಯಾಡಿ, ನೀನೇ ನನ್ನ ಶಕ್ತಿ. ನೀನು ನನ್ನ ಜೊತೆ ಇದ್ದರೆ ಯಾವ ಯುದ್ಧ ಬೇಕಾದರೂ ಗೆಲ್ತೀನಿ ನಾನು ಅನ್ನೋದು ನಿನಗೂ ಕೂಡ ಗೊತ್ತಿದೆ ಅಲ್ವಾ? ನೋಡು ಮ್ಯಾಡಿ, ನಿನ್ನ ತಲೆಯಲ್ಲಿ ಏನೇ ಚಿಂತೆಗಳಿದ್ರೂ ಕೂಡ ಅದನ್ನೆಲ್ಲ ಬಿಟ್ಟಾಕಿ ನೀನು ಆರಾಮಾಗಿರು. ನಿನ್ನನ್ನು ನೋಡಿದ್ರೇ ಗೊತ್ತಾಗ್ತಿದೆ ನೀನು ತುಂಬಾ ಟಯರ್ಡ್ ಆಗಿದೆಯಾ ಅಂತ. ಸರಿ, ನನಗೆ ಒಂದಷ್ಟು ಫೋನ್ ಕಾಲ್ಸ್ ಇದ್ದಾವೆ, ನೀನು ರೆಸ್ಟ್ ಮಾಡ್ತಿರೋ, ನಾನು ಹೋಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ವಿಜಯಾಂಬಿಕಾ ಅಲ್ಲಿಂದ ಹೋಗ್ತಾರೆ. ಆಗ ಮ್ಯಾಡಿ, ಮಾಮ್ ಎಷ್ಟು ಒಳ್ಳೆಯವರು, ನೆನ್ನೆ ಆಗಿರೋದ್ರ ಬಗ್ಗೆ ಅವರು ಎಷ್ಟೆಲ್ಲ ಚಿಂತೆ ಮಾಡ್ತಿದ್ದಾರೆ. ಮೋಸ್ಟ್ಲಿ ಎಲೆಕ್ಷನ್ ಟೆನ್ಷನಲ್ಲಿ ಅವರಿದ್ದರು ಅಂತ ಕಾಣಿಸುತ್ತೆ, ಅದಕ್ಕೆ ಹಾಗೆಲ್ಲ ಮಾತಾಡಿದ್ದಾರೆ. ನಾನಿವಾಗ ಏನು ಮಾಡಲಿ? ಆ ವ್ಯಕ್ತಿ ಹತ್ರ ಹೋಗಿ ಬಂದಿರೋ ವಿಷಯನ ಮಾಮ ಹತ್ರ ಹೇಳೋ ಬೇಡವೋ? ಬೇಡ. ಆ ವ್ಯಕ್ತಿ ಆಡಿದ್ದು ನೋಡ್ತಿದ್ರೆ ಅಪ್ಪ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಇಷ್ಟೊಂದು ಬೇಜಾರಾಗ್ತಿದೆ. ಅಂಥದ್ರಲ್ಲಿ ಮಾಮ ಅವನನ್ನು ಗಂಡ ಅಂತ ಒಪ್ಕೊಂಡು ಹೇಳ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಅದೇನೇ ಆಗಲಿ, ಮಾಮು ದೇವರಿದ್ದ ಹಾಗೆ, ನಾನು ಅವ್ರ ಜೊತೆನೇ ಇರ್ತೀನಿ. ಅದೆಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಎದುರಿಸ್ತೀನಿ. ಮಾಮ್ ಕನಸನ್ನು ನನಸು ಮಾಡ್ತೀನಿ. ಈ ಸಾರಿ ಎಲೆಕ್ಷನಲ್ಲಿ ಮಾಮ್ ಗೆಲ್ಲಬೇಕು, ಆ ರೀತಿ ಮಾಡ್ತೀನಿ ಅಂತ ಅವ್ರಿಗವರೇ ಮಾತಾಡ್ಕೊತಿರ್ತಾರೆ. ಮತ್ತು ಇಲ್ಲಿ ಪದ್ದು ಟೇಬಲ್ ಮೇಲೆ ಒಂದು 4 ಫೋನ್ನ ಇಟ್ಕೊಂಡು ಅದೇ ಫೋನ್ ಕಾಲ್ಗೋಸ್ಕರ ಕಾಯ್ತಿರ್ತಾರೆ. ಶ್ರಾವಣಿ ಅಲ್ಲೇ ಇರ್ತಾರೆ. ಆಗ ಸುಬ್ಬು ಅಲ್ಲಿಗೆ ಬಂದು, ಅಪ್ಪ ಏನಿದು, ಯಾಕೆ ಇಷ್ಟೊಂದು ಮೊಬೈಲ್ ಇಟ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ಪದ್ದು, ಹೇಳ್ತೀನಿ ಇರು ಮಗನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವ್ರಿಗೊಂದು ಫೋನ್ ಬರುತ್ತೆ. ಫೋನ್ ರಿಸೀವ್ ಮಾಡ್ತಾರೆ. ಆ ಕಡೆಯಿಂದ ಒಬ್ಬ ವ್ಯಕ್ತಿ, ಪದ್ದಣ್ಣ, ಔಟರ್ ರಿಂಗ್ ರೋಡಲ್ಲಿ ಬಿಳಿ ಕಾರಲ್ಲಿ ದುಡ್ಡನ್ನು ಸಾಗಿಸ್ತಿದ್ದಾಳೆ ಆ ವಿಜಯಾಂಬಿಕಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಆಗ ಪದ್ದು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ತಾರೆ. SI ಸಾಹೇಬ್ರೆ, ರಿಂಗ್ ರೋಡಲ್ಲಿ ವೈಟ್ ಕಾರಲ್ಲಿ ಆ ವಿಜಯಾಂಬಿಕಾ ದುಡ್ಡನ್ನು ಸಾಗಿಸ್ತಿದ್ದಾಳೆ ಅಂತ ಇನ್ಫಾರ್ಮೇಷನ್ ಬಂದಿದೆ, ನೀವು ರೈಡ್ ಮಾಡ್ಬೋದು ಅಂತ ಹೇಳ್ತಾರೆ. ಆಗ SI, ತುಂಬ ಥ್ಯಾಂಕ್ಸ್, ಈಗಲೇ ಆ ರೋಡ್ನ ಬ್ಲಾಕ್ ಮಾಡಿಸ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಶ್ರಾವಣಿ, ವಾವ್ ಮಾವ, ಸೂಪರ್, ನೀವು ಇದೆಲ್ಲ ಹೆಂಗೆ ಸಾಧ್ಯ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಪದ್ದು ಅವ್ರಿಗೆ ಇನ್ನೊಂದು ಫೋನ್ ಬರುತ್ತೆ. ಪದಣ, ಸರ್ಕಲ್ ಪಕ್ಕದಲ್ಲಿರೋ ಗಲ್ಲೀಲಿ ಆ ವಿಜಯಾಂಬಿಕಾ ಕಡೆಯವರು ಎಲ್ರಿಗೂ ಎಣ್ಣೆನ ಸಪ್ಲೈ ಮಾಡ್ತಿದ್ದಾರೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಪದ್ದು,
ಮತ್ತೆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾರೆ. ಸರ್, ಸರ್ಕಲ್ ಪಕ್ಕದಲ್ಲಿರೋ ಗಲ್ಲೀಲಿ ಆ ವಿಜಯಾಂಬಿಕಾ ಕಡೆಯವರು ಎಲ್ರಿಗೂ ಡ್ರಿಂಕ್ಸ್ನ ಸಪ್ಲೈ ಮಾಡ್ತಿದ್ದಾರಂತೆ. ಇನ್ಫಾರ್ಮೇಷನ್ ನಮ್ಮದು, ರೈಡ್ ಮಾಡಿಸೋ ಕೆಲಸ ನಿಮ್ಮದು ಸರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇದನ್ನೆಲ್ಲ ನೋಡಿ ಶ್ರಾವಣಿ ಮತ್ತು ಸುಬ್ಬುಗೆ ಆಶ್ಚರ್ಯ ಆಗುತ್ತೆ. ಆಗ ಸುಬ್ಬು, ಅಲ್ಲ ಅಪ್ಪ, ಆ ವಿಜಯಾಂಬಿಕಾ ಮಾಡ್ತಿರೋ ಎಲ್ಲ ಪ್ಲ್ಯಾನ್ ಕೂಡ ನಿನಗೆ ಗೊತ್ತಾಗ್ತಿದೆ ಅಂದರೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆಗ ಪದ್ದು, ನೋಡೋ ಮಗನೇ, ನೀನು ಯಜಮಾನ್ರ ಜೊತೆ ಹೇಗಿದೆಯೋ ಅದೇ ರೀತಿ ನಾನು ದೊಡ್ಡ ಯಜಮಾನ್ರ ಜೊತೆ ಇದ್ದೆ. ನೀನು ರಾಜಕೀಯನ 10-15 ವರ್ಷದಿಂದ ನೋಡ್ತಿದ್ದೀಯ ಅಷ್ಟೇ, ಆದರೆ ನಾನು 40 ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ. ಹಳೆ ಹುಲಿ ಬೇಟೆ ಆಡಬೇಕು ಅಂದರೆ ಬೇರೆ ಪ್ರಾಣಿನ ಅಟ್ಟಿಸ್ಕೊಂಡು ಹೋಗಬೇಕು ಅಂತ ಏನಿಲ್ಲ. ಯಾವ ಜಾಗದಲ್ಲಿ ಹೊಂಚಾಗ್ತಾ ಕೂತಿದ್ರೆ ಬೇಟೆ ಸಿಗುತ್ತೆ ಅಂತ ಚೆನ್ನಾಗೇ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಆಗ ಸುಬ್ಬು, ಅಪ್ಪ, ನಿಜವಾಗ್ಲೂ ಸೂಪರ್ ಪ್ಲ್ಯಾನ್ ಅಪ್ಪ ನಿಂದು ಅಂತ ಹೇಳ್ತಾರೆ. ಆಗ ಶ್ರಾವಣಿ, ವಾವ್ ಮಾವ, ನಿಜವಾಗ್ಲೂ ನೀವು ಯಾವ ಹೀರೋಗಿಂತನೂ ಕಮ್ಮಿ ಇಲ್ಲ. ನೋಡೋಕ್ಕೆ ಈ ಥರ ಸಿಂಪಲ್ಲಾಗಿ ಇರ್ತೀರಾ, ಆದರೆ ನಿಮ್ಮ ಶಕ್ತಿ ಎಂಥದ್ದು ಅಂತ ಇವಾಗ ನನಗೆ ಅರ್ಥ ಆಯಿತು. ಏನೂ ಗೊತ್ತಿಲ್ಲದೆ ಇರೋರ ಥರ ಇದ್ದರೂ ಕೂಡ ನೀವು ಎಲ್ಲ ವಿಷಯದ ಬಗ್ಗೆ ತಿಳ್ಕೊಂಡಿರ್ತೀರಾ ಅಂತ ಹೇಳ್ತಾರೆ. ಆಗ ಪದ್ದು, ಶ್ರಾವಣಿ ಅಮ್ಮ, ಮನುಷ್ಯರು ಹೀಗೆ ಇರಬೇಕು, ಎಲ್ಲ ಗೊತ್ತಿರೋ ಥರ ತೋರಿಸ್ಕೋಬಾರ್ದು, ಗೆದ್ದು ತೋರಿಸ್ಕೋಬೇಕು. ಹಾಗೆ ಕೊನೆವರೆಗೂ ಮನುಷ್ಯರು ಹೀಗೆ ಇರಬೇಕು ಅನ್ನೋದು ಅಣ್ಣವರು ಹೇಳ್ತಿದ್ರು. ದೊಡ್ಡ ಯಜಮಾನ್ರು ಕೂಡ ಅವ್ರ ದೊಡ್ಡ ಅಭಿಮಾನಿ, ನಾವು ಕೂಡ ಇವಾಗ ಅವ್ರ ದಾರಿಲೇ ಸಾಕ್ತಿದ್ದೀವಿ ಅಂತ ಹೇಳ್ತಾರೆ. ಅದಾದಮೇಲೆ ಸುಬ್ಬು, ಅಪ್ಪ, ಇದರಿಂದ ನಮಗೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಈ ಕಡೆ ನಮ್ಮ ಪ್ರಚಾರನೂ ಆಗ್ತಿರಬೇಕು, ಆ ಕಡೆ ವಿಜಯಾಂಬಿಕಾ ದಾರಿಗೆ ಕಲ್ಲಾಗ್ದಾಗೂ ಇರಬೇಕು. ವಿಜಯಾಂಬಿಕಾ ಸೋಲೋ ದಾರಿಗೆ ಹತ್ರ ಆದರೆ ನಾವು ಗೆಲುವಿನ ದಾರಿಗೆ ಹತ್ರ ಆಗ್ತೀವಿ ತಾನೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ನಾನು ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ನೀವೆಲ್ಲ ಎಷ್ಟು ಕಷ್ಟಪಡ್ತಿದ್ದೀರಾ ಅಲ್ವಾ ಅಂತ ಹೇಳ್ತಾರೆ. ಆಗ ಸುಬ್ಬು, ಮೇಡಮ್, ನಾನು ನನ್ನ ಹೆಂಡ್ತಿಗೋಸ್ಕರ ಕಷ್ಟಪಡ್ತಿದ್ರೆ ನಮ್ಮಪ್ಪ ಅವ್ರ ಸೊಸೆಗೋಸ್ಕರ ಕಷ್ಟಪಡ್ತಿದ್ದಾರೆ. ಹಾಗೆ ದೊಡ್ಡ ಮನೆ ಋಣ ನಮ್ಮ ಮೇಲಿದೆ ಅನ್ನೋದನ್ನು ಮಾತ್ರ ಮರಿಬೇಡಿ. ದೊಡ್ಡ ಮನೆ ಕೂಡಿ ಗೆಲ್ಲಬೇಕು ಅಂತಲೇ ನಾವು ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳ್ತಾರೆ. ಆಗ ಪದ್ದು, ಶ್ರಾವಣಿ ಅಮ್ಮ, ಇಲ್ಲಿ ಮಾತಾಡೋದ್ರ ಬದಲು ಪ್ರಚಾರಕ್ಕೆ ಹೋಗಿ ಅಲ್ಲಿ ಜನರ ಮುಂದೆ ಮಾತಾಡೋರಂತೆ, ಹೋಗಿ ರೆಡಿಯಾಗಿ ಬನ್ನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಶ್ರಾವಣಿ ರೂಮ್ ಕಡೆ ಹೋಗ್ತಾರೆ. ಮತ್ತೆ ಇಲ್ಲಿ ವಿಶಾಲು ಧನಲಕ್ಷ್ಮಿ ಅಡುಗೆ ಮನೆ ಒಳಗಡೆ ಬರ್ತಾರೆ. ಅಲ್ಲಿಗೆ ಶ್ರಾವಣಿ ಬರ್ತಾರೆ. ಅದಕ್ಕೆ ಈಗ ಬಂದ್ರ, ನಿಮಗೆ ಅಂತ ಟೀ ಇಟ್ಟಿದ್ದೀನಿ ತಗೊಳ್ಳಿ ಅಂತ ಹೇಳಿ ಟೀನ ಕೊಡ್ತಾರೆ. ಶ್ರಾವಣಿ ಅಮ್ಮ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ವಿಶಾಲು ಹೇಳ್ತಾರೆ. ಆಗ ಶ್ರಾವಣಿ, ನೀವು ಟೀ ಕುಡಿದು ರೆಸ್ಟ್ ಮಾಡಿ, ಸ್ವಲ್ಪ ಹೊತ್ತಿಗೆ ನಾನು ಅಡುಗೆ ಎಲ್ಲ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಶ್ರಾವಣಿ ಅಮ್ಮ, ನೀವ್ಯಾಕೆ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ, ನೀವು ಪ್ರಚಾರಕ್ಕೆ ಹೋಗಿದ್ರಿ ತಾನೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಹೌದು ಅತ್ತೆ, ಪ್ರಚಾರಕ್ಕೆ ಹೋಗಿ ಬಂದಿದ್ದಾಯ್ತು, ನಮ್ಮ ಮನೆ ಕೆಲಸನ ನಾನೇ ಮಾಡಬೇಕು ಅಲ್ವಾ, ನಾನು ಎಲೆಕ್ಷನಲ್ಲಿ ಗೆಲ್ಲಬಹುದು, ಹಾಗಂತ ನನ್ನ ಕರ್ತವ್ಯನ ನಾನು ಮರೆಯೋಕ್ಕಾಗುತ್ತಾ? ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ತಾನೇ ಊರನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ. ಮೊದಲು ಮನೆಯವ್ರಿಗೆ ಮನಸ್ಸನ್ನು ಗೆಲ್ಲಬೇಕು, ಆಗ ಜನರ ಮನಸ್ಸನ್ನು ಗೆಲ್ಲಬಹುದು. ಮನೆ ಕೆಲಸ ಮಾಡೋದು ನನಗೇನೋ ಕಷ್ಟ ಆಗಲ್ಲ ಅತ್ತೆ, ನಾನೆಲ್ಲ ಮಾಡ್ಕೋತೀನಿ, ಒಂದು ನಿಮಿಷ ಬಂದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನಿಮ್ಮ ಈ ಒಳ್ಳೆತನನೇ ನಿಮ್ಮನ್ನು ಗೆಲ್ಲಿಸುತ್ತೆ ಶ್ರಾವಣಿ ಅಮ್ಮ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ವಿಶಾಲು ಹೇಳ್ತಾರೆ. ಮತ್ತು ಸಾವಿತ್ರಿ ಮಗು ಜೊತೆ ಮಾತಾಡ್ತಾ ಇರ್ತಾರೆ. ಮ್ಯಾಡಿ ಆ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅವನು ನೋಡಿದ್ರೆ, ನೀನು ಯಾರು ಅಂತಲೇ ಗೊತ್ತಿಲ್ಲ, ನನಗೆ ಮದುವೆನೇ ಆಗಿಲ್ಲ ಅಂತೆಲ್ಲ ಮಾತಾಡ್ಬಿಟ್ನಲ್ಲ, ಅವನು ಸರಿ ಇಲ್ಲ ಅನಿಸುತ್ತೆ, ಅದಕ್ಕೆ ಮಾಮ್ ಅವನನ್ನು ಬಿಟ್ಟಿರೋದು, ಅವನಿಂದ ದೂರ ಇರೋದು. ಪಾಪ ಮಾಮ್ ಎಷ್ಟು ಕಷ್ಟಪಟ್ಟರೋ ಏನೋ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಸಾವಿತ್ರಿ, ರೀ, ನಮ್ಮ ಮಗು ನೋಡೋದಕ್ಕೆ ಎಷ್ಟು ಮುದ್ದಾಗಿದೆ ಅಲ್ವಾ, ನಮ್ಮ ಮಗು ನಿಮ್ಮ ಆಗಿದೆಯೋ ನನ್ನ ಆಗಿದೆಯೋ ನನಗೆ ಗೊತ್ತು, ಈ ಮಗು ನಿಮ್ಮ ಹಾಗೆ ಇರೋದು ಅಂತ. ಇದು ಹುಟ್ಟದೇ ಇರೋಕ್ಕಿಂತ ಮುಂಚೆಯಿಂದನೂ ನಿಮ್ಮ ಮೇಲೆ ತುಂಬಾ ಪ್ರೀತಿ, ಮಗುಗೆ ನೀವಂದರೆ ತುಂಬ ಇಷ್ಟ ರೀ ಅಂತ ಹೇಳ್ತಾರೆ. ಮತ್ತು ಮ್ಯಾಡಿನ ನೋಡ್ತಾರೆ. ರೀ, ಏನಾಯಿತು, ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಮ್ಯಾಡಿ, ಏನಿಲ್ಲ ಸಾವಿತ್ರಿ ಅಂತ ಹೇಳ್ತಾರೆ. ಇಲ್ಲ ರೀ, ನಿಮ್ಮ ಮುಖ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ನೀವೇನೋ ಬೇಜಾರಲ್ಲಿದ್ದೀರಾ, ಏನೋ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ, ಏನಾಯಿತು ಹೇಳಿ ಅಂತ ಕೇಳ್ತಾರೆ. ಆಗ ಮ್ಯಾಡಿ, ಮಾಮ್ ತುಂಬಾ ಒಳ್ಳೆಯವರು, ಅವರಿಗೆ ತುಂಬಾ ಮೋಸ ಆಗಿದೆ, ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀರಾ ನೀವು ಅಂತ ಸಾವಿತ್ರಿ ಕೇಳ್ತಾರೆ. ನಾನು ನಮ್ಮ ಅಪ್ಪನ ಹುಡ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಹೌದಾ, ನಿಮ್ಮಪ್ಪ ಯಾರು ಅಂತ ನಿಮಗೆ ಗೊತ್ತಾಯ್ತಾ, ಅವ್ರು ಸಿಕ್ಕಿದ್ರಾ, ಅವ್ರು ಏನಂದ್ರು ಅಂತ ಕೇಳ್ತಾರೆ. ಆಗ ಮ್ಯಾಡಿ, ಆ ವ್ಯಕ್ತಿನ ಮಾತಾಡ್ಸಿದ್ದಕ್ಕೆ ನೀನು ಯಾರು ಅಂತಲೇ ಗೊತ್ತಿಲ್ಲ, ನನಗೆ ಮದುವೆನೇ ಆಗಿಲ್ಲ ಅಂತೆಲ್ಲ ಬಾಯಿಗೆ ಬಂದು ಮಾತಾಡ್ಬಿಟ್ಟ. ಆ ವ್ಯಕ್ತಿನ ನೋಡಿದ್ರೆ ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು, ತುಂಬ ಕೆಟ್ಟವನು ಅಂತ ಅನಿಸುತ್ತೆ ಮಾಮ್, ಅದಕ್ಕೆ ಅವರಿಂದ ದೂರ ಇರೋದು. ಪಾಪ ಮಾಮ್, ಅದೆಷ್ಟು ಕಷ್ಟಪಟ್ಟಿದ್ದಾರೋ ಏನೋ, ನಾನು ಅಪ್ಪನ ಬಗ್ಗೆ ಕೇಳಿದಾಗೆಲ್ಲ ಅವ್ರ ಮನಸ್ಸಿಗೆ ಅದೆಷ್ಟು ನೋವಾಗಿದೆಯೋ ಏನೋ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ನೀವೇನು ತಲೆ ಕೆಡಿಸ್ಕೊಬಿಡಿ, ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗುತ್ತೆ, ನೀವು ಆರಾಮಾಗಿರಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಮ್ಯಾಡಿ, ಒಂದು ನಿಮಿಷ ಬಂದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ.
ಆಗ ಸಾವಿತ್ರಿ, ನಿಮ್ಮ ಅಪ್ಪನಿಗೆ ಏನೋ ಆಗಿದೆ, ಅವರು ಈಗ ಬದಲಾಗ್ತಾ ಇದ್ರು, ಮತ್ತೆ ಅವ್ರ ಅಮ್ಮನ ಜಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅವ್ರು ನೋಡಿದ್ರೆ ಅವ್ರ ತಾಯಿನ ದೇವತೆ ಅಂತ ಹೇಳ್ತಾ ಇದ್ದಾರೆ. ಅವರು ದೇವತೆ ಹೇಗಾಗ್ತಾರೆ? ಸ್ವಂತ ತಮ್ಮನ ಆಸ್ತಿನ ಕಿತ್ಕೊಂಡು ಅವ್ರನ್ನ ಬೀದಿ ಪಾಲ್ ಮಾಡಿದ್ದಾರೆ, ಅವ್ರಿಗೆ ದ್ರೋಹ ಮಾಡಿದ್ದಾರೆ. ನಿಮ್ಮಜ್ಜಿ ದೇವತೆ ಮುಖವಾಡ ಹಾಕೊಂಡಿರೋ ರಾಕ್ಷಸಿ, ಅವ್ರು ಎಂಥವ್ರು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ದೊಡ್ಡ ಮನೆ ಅನ್ನ ತಿಂದು ಬೆಳೆದಿದ್ದೀನಿ. ನಾನು ಯಾವತ್ತಿದ್ರೂ ನ್ಯಾಯದ ಪರನೇ. ನಿಮ್ಮಪ್ಪ ಇತ್ತೀಚೆಗೆ ಬದಲಾಗ್ತಾ ಇದ್ದಾರೆ, ಮತ್ತೆ ಅವ್ರ ಅಮ್ಮ ಅವ್ರ ಮನಸ್ಸನ್ನು ಕೆಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಕಷ್ಟ ಆಗುತ್ತೆ. ನಿಮ್ಮ ಅಪ್ಪನ್ನ ಸರಿದಾರಿಗೆ ತರಬೇಕು. ಅದಕ್ಕೆ ಸುಬ್ಬು ಮತ್ತು ಶ್ರಾವಣಿ ನನಗೆ ಸಹಾಯ ಮಾಡಬೇಕು. ಅವ್ರ ಕೈ ಜೋಡಿಸಿಲ್ಲ ಅಂದರೆ ಕಷ್ಟ ಆಗುತ್ತೆ. ನಿನಗೆ ಸುಬ್ಬು ಶ್ರಾವಣಿ ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಸುಬ್ಬು ನನಗೆ ಅಣ್ಣ ಆಗಬೇಕು, ನಿನಗೆ ಸೋದರ ಮಾವ ಆಗಬೇಕು. ಅವರಿಂದ ಮಾತ್ರ ಈ ಕೆಲಸ ಸಾಧ್ಯ. ಆದಷ್ಟು ಬೇಗ ನೀನನ್ನು ಅವ್ರಿಗೆ ತೋರಿಸ್ಬೇಕು, ಅವ್ರಿಗೂ ಖುಷಿಯಾಗುತ್ತೆ ಅಂತ ಮಾತಾಡ್ತಾ ಇರ್ತಾರೆ. ಮತ್ತೆ ಬೆಳಗಾಗುತ್ತೆ. ವಿಜಯಾಂಬಿಕಾ ಪಾರ್ಟಿ ಕಡೆಯವರು ಮನೆಗೆ ಬಂದಿರ್ತಾರೆ. ಸಾವಿತ್ರಿ ಮಗುನ ಎತ್ಕೊಂಡು ಹಾಲಿಗೆ ಬರ್ತಾರೆ. ಆಗ ಪಾರ್ಟಿ ಮೆಂಬರ್ಸು ಮಗುನ ನೋಡ್ತಾರೆ. ಮೇಡಮ್, ನಿಮ್ಮ ಮೊಮ್ಮಗು ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬ ಮುದ್ದಾಗಿದೆ. ಈ ಮಗು ನಿಮ್ಮನೆಯ ಅದೃಷ್ಟ ದೇವತೆ ಅಂತ ಹೇಳ್ತಾರೆ. ಆಗ ವಿಜಯ, ಹೌದು, ಇವಳು ನನ್ನ ಪಾಲಿನ ಅದೃಷ್ಟ ದೇವತೆ. ಇವಳು ಬಂದಾಗಿಂದ ನನ್ನ ಟೈಮು ಚೆನ್ನಾಗಿದೆ. ಇವಳಿಗೆ ಏನಾದರೂ ಒಳ್ಳೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಪಾರ್ಟಿ ಮೆಂಬರ್ಸ್, ಮೇಡಮ್, ಗಿಫ್ಟ್ ಅಂದರೆ ಯಾವುದಾದ್ರೂ ಪ್ರಾಪರ್ಟಿನ ಮಗು ಹೆಸ್ರಿಗೆ ಮಾಡ್ತೀರಾ ಮೇಡಮ್ ಅಂತ ಕೇಳ್ತಾರೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ಎಲ್ಲ ಅವಳದೇ. ಅವಳಿಗೆ ನಾನು ಏನು ಬರೀಬೇಕು? ಇದೆಲ್ಲ ಯಾವತ್ತಿದ್ರೂ ಅವಳಿಗೆ ಸೇರಬೇಕು ತಾನೇ. ನಾನು ಈ ಎಲೆಕ್ಷನಲ್ಲಿ ಗೆದ್ದರೆ ಅದೇ ಅವಳಿಗೆ ದೊಡ್ಡ ಗಿಫ್ಟ್ ಅಂತ ಹೇಳ್ತಾರೆ. ಹೌದು ಮೇಡಮ್, ಸರಿಯಾಗಿ ಹೇಳಿದ್ರಿ ಅಂತ ಪಾರ್ಟಿ ಮೆಂಬರ್ಸ್ ಹೇಳ್ತಾರೆ. ಸಾವಿತ್ರಿಗೆ ಬೇಜಾರಾಗುತ್ತೆ. ಮತ್ತು ಪಾರ್ಟಿ ಮೆಂಬರ್ಸ್ ಮಗುಗೆ ಸ್ವಲ್ಪ ದುಡ್ಡು ಕೊಡ್ತಾರೆ. ಆಗ ಸಾವಿತ್ರಿ, ಈ ಮಗು ಇನ್ನೂ ಜಗತ್ತನ್ನೇ ನೋಡಿಲ್ಲ, ಈ ಮಗುನ ಬಳಸ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಡೋದಕ್ಕೆ ನೋಡ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಪಾರ್ಟಿ ಮೆಂಬರ್ಸ್, ಸರಿ ಮೇಡಮ್, ನಾವಿನ್ನು ಹೊರಡ್ತೀವಿ ಅಂತ ಹೇಳ್ತಾರೆ. ಆಗ ವಿಜಯ, ನಾನು ಹೇಳಿದ ಕೆಲಸ ಎಲ್ಲ ಏನಾಯಿತು ಅಂತ ಕೇಳ್ತಾರೆ. ನೀವೇನು ತಲೆ ಕೆಡಿಸ್ಕೊಬೇಡಿ ಮೇಡಮ್, ನಾನೆಲ್ಲ ನೋಡ್ಕೋತೀನಿ. ಪ್ರಚಾರದ ಕಡೆ ನಾನು ಗಮನ ಕೊಡ್ತೀನಿ, ಮತ್ತು ಜನರಿಗೆ ಏನು ಸೇರಬೇಕು ಅದನ್ನು ತಲುಪೋ ಹಾಗೆ ಮಾಡ್ತೀನಿ. ನೀವು ಆರಾಮಾಗಿರಿ, ನಾವಿನ್ನು ಬರ್ತೀವಿ ಅಂತ ಹೇಳಿ ಅವ್ರು ಅಲ್ಲಿಂದ ಹೋಗ್ತಾರೆ. ಮತ್ತು ವಿಜಯ ಸಾವಿತ್ರಿ ಮುಖ ನೋಡ್ತಾರೆ. ಯಾಕೆ ಆ ರೀತಿ ಮುಖ ಗಂಟಾಕೊಂಡು ನಿಂತಿದ್ಯಾ? ಪಾರ್ಟಿ ಮೆಂಬರ್ಸು ಮಗುನ ನೋಡಬೇಕು ಅಂತ ಮನೆಗೆ ಬಂದಿದ್ದಾರೆ. ಮಗುಗೆ ದುಡ್ಡು ಗಿಫ್ಟು ಎಲ್ಲ ಕೊಟ್ಟಿದ್ದಾರೆ. ಅವ್ರ ಜೊತೆ ನಗ್ನಗ್ತಾ ಮಾತಾಡೋದಕ್ಕೆ ಏನು ರೋಗ ನಿನಗೆ? ಯಾವಾಗಲೂ ಮುಖ ಊದಿಸ್ಕೊಂಡು ನಿಂತಿರ್ತೀಯಲ್ಲ. ಹೋಗಿ ಹೋಗಿ ನಿನ್ನಂಥ ದರಿದ್ರನ ನಾನು ಇನ್ನೂ ಈ ಮನೇಲಿ ಇಟ್ಕೊಂಡಿದ್ದೀನಿ ನೋಡು, ಎಲ್ಲ ನನ್ನ ಕರ್ಮ, ನಾನ್ಸೆನ್ಸ್ ಅಂತ ಬೈದು ಅಲ್ಲಿಂದ ಹೋಗ್ತಾರೆ. ಸಾವಿತ್ರಿ ಅಳ್ತಾ ಇರ್ತಾರೆ. ಆಗ ಮ್ಯಾಡಿ ಸಾವಿತ್ರಿ ಕಣ್ಣೀರು ಒರೆಸ್ತಾರೆ. ಸಾವಿತ್ರಿ, ಸಮಾಧಾನ ಮಾಡ್ಕೊ, ಅಮ್ಮ ಎಲೆಕ್ಷನ್ ಟೆನ್ಷನಲ್ಲಿ ಏನೋ ಹಾಗೆ ಹೇಳ್ಬಿಟ್ರು ಅಷ್ಟೇ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಅಲ್ಲರಿ, ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಅವ್ರು ಯಾರು ಗುರುತು ಪರಿಚಯ ಇಲ್ಲದೆ ಇರೋರು ಬಂದಾಗ ನಾನು ನಗನಗ್ತಾ ಹೇಗೆ ಮಾತಾಡೋಕ್ಕಾಗುತ್ತೆ? ನೀವೇ ಹೇಳಿ. ನನಗೆ ಬೇಕಾದವರು ಮನೆಗೆ ಬಂದರೆ ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ನಿನಗೆ ಬೇಕಾದವರು ನಿನ್ನ ಹತ್ರ ಇದ್ದರೆ ನಿನಗೆ ಖುಷಿಯಾಗುತ್ತಾ? ಈಗ ಯಾರನ್ನ ಕರೆಸಿದ್ರೆ ನೀನು ಖುಷಿಯಾಗಿರ್ತೀಯ ಹೇಳೋ? ಅವ್ರನ್ನ ಕರೆಸ್ತೀನಿ ಅಂತ ಮ್ಯಾಡಿ ಹೇಳ್ತಾರೆ. ಆಗ ಸಾವಿತ್ರಿ, ರೀ, ನನಗೊಂದು ಆಸೆ ಇದೆ ಅಂತ ಕೇಳ್ತಾರೆ. ಆಗ ಮ್ಯಾಡಿ, ಇಷ್ಟು ದಿನದಲ್ಲಿ ನೀನು ಖುಷಿ ಪಡೋಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಅದು ಏನು ಹೇಳು ಸಾವಿತ್ರಿ ಅಂತ ಕೇಳ್ತಾರೆ. ನಮ್ಮ ಅಣ್ಣ ಅತ್ತಿಗೆಗೆ ನಮ್ಮ ಮಗುನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಏನೋ ಅಣ್ಣ ಅತ್ತಿಗೆನ ಏನು ಹೇಳ್ತಿದ್ಯಾ? ಅವ್ರು ಯಾರು? ಅವ್ರು ಎಲ್ಲಿದ್ದಾರೆ ಅಂತ ಮ್ಯಾಡಿ ಕೇಳ್ತಾರೆ. ಅಣ್ಣ ಅತ್ತಿಗೆ ಅಂದರೆ ಬೇರೆ ಯಾರೂ ಅಲ್ಲ, ಸುಬ್ಬು ಮತ್ತು ಶ್ರಾವಣಿ ಅಂತ ಸಾವಿತ್ರಿ ಹೇಳ್ತಾರೆ. ಆ ಮಾತನ್ನ ಕೇಳಿ ಮ್ಯಾಡಿಗೆ ಗಾಬರಿ ಆಗುತ್ತೆ. ಸಾವಿತ್ರಿ ನೋಡ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಸೋಮವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.